ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. माता की, शिवाजी महाराज की, ताई अंबा भवानी की, ನಮ್ಮ ಜಿಲ್ಲೆಯ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಇಷ್ಟು ದೊಡ್ಡ ಒಂದು ಐತಿಹಾಸಿಕವಾದಂತಹ ಒಂದು ಸಮಾವೇಶ. ಬೆಳಗ್ಗೆ ಮೆರವಣಿಗೆ ಮುಖಾಂತರ ಗುರುಗಳ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯಕ್ಕೆ ಸಂದೇಶ ಕೊಡುವಂತ ಒಂದು ನಮ್ಮ ನಗರ ಮತ್ತೆ ಗ್ರಾಮಾಂತರಗಳಿಂದ ಜಿಲ್ಲೆಗಳಿಂದ ಬಂದಂತ ಸಮಾಜದ ಎಲ್ಲ ಸ್ವಾಭಿಮಾನಿ ಕ್ಷತ್ರಿಯ ಮರಾಠ ಸಮಾಜದ ಬಂಧು ಭಗಿನಿಯರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸ್ತೇನೆ. ನಮ್ಮ ಜೀಜಾಬಾಯಿಯ ಶಿವಾಜಿ ಮಹಾರಾಜರ ತಾಯಿ ಆ ತಾಯಿ ಶಿವಾಜಿ ಮಹಾರಾಜರಿಗೆ ಕೂರಿಸ್ಕೊಂಡು ಒಂದು ಮಾತನ್ನ ಹೇಳ್ತಾಳೆ. ಈ ಕೊಟ್ಟಂತ ಈ ಒಂದು ಶೌರ್ಯ ಇರ್ಬೋದು, ಸಾಹಸ ಇರ್ಬೋದು, ಇದ್ಯಾವುದು ಕೂಡ ನಿನ್ನ ಸ್ಥಾನವನ್ನ ಬೇರೆ ಯಾವುದೋ ಒಂದು ದೃಷ್ಟಿಗೆ ಉಪಯೋಗಿಸ್ಕೊಳ್ಳದೆ ನಿನ್ನ ಮೈಯಲ್ಲಿ ಹರಿತಿರುವಂತ ರಕ್ತ ಹಣತೆಯ ಒಂದು ಎಣ್ಣೆ ಆಗ್ಬೇಕು. ನಿನ್ನ ನರನಾಡಿಗಳು ಆ ಒಂದು ಹಣತೆಯ ಹತ್ಯೆ ಆಗ್ಬೇಕು. ಅದರಲ್ಲಿ ಉರಿಯುವಂತ ದೀಪ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ, ಹಿಂದೂ ಸಾಮ್ರಾಜ್ಯಕ್ಕೆ ನೀನು ಬೆಳಕನ್ನ ಕೊಡಬೇಕು ಅಂತೇಳಿ ಆ ತಾಯಿ ಶಿವಾಜಿ ಮಹಾರಾಜರನ್ನ ಬೆಳೆಸ್ತಾಳೆ. ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥ ಬಂಧುಗಳು ತಾವೆಲ್ಲರೂ ಕೂಡ ಇಲ್ಲಿ ಆಸೀನರಾಗಿದ್ದೀರಿ. ನಾನು ಯೋಚನೆ ಮಾಡ್ತಾ ಇದ್ದೆ, ಮೊನ್ನೆ ಅಷ್ಟು ದೊಡ್ಡ ಒಂದು ಕುಂಭಮೇಳ ನಡೀತು. ಲಕ್ಷಗಟ್ಲೆ, ಕೋಟಿಗಟ್ಲೆ ನಮ್ಮ ದೇಶದ ಜನ ಆ ಒಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ರು. ಅಂದ್ರೆ ಈ ಒಂದು ಸನಾತನವಾದಂತ ಹಿಂದೂ ಧರ್ಮವನ್ನ ಇವತ್ತು ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಇವತ್ತು ಕೂಡ ಆ ರೀತಿಯಂತ ಸುಮಾರು 146ನೇ ವರ್ಷದ ಕುಂಭಮೇಳ ನಡೀತಾ ಇದೆ ಅಂದ್ರೆ ಆ ಹಿಂದೂ ಸಾಮ್ರಾಜ್ಯದ ಕಲ್ಪನೆ ಕೊಟ್ಟಂತವ್ರು ಯಾರು ಅಂದ್ರೆ ನಮ್ಮ ಮರಾಠ ಸಮಾಜದ ಸ್ವಾಭಿಮಾನಿ ಬಂಧುಗಳು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ರೀತಿ ಯಾವತ್ತೂ ಕೂಡ ಕೈ ಚಾಚದೆ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ತಮ್ಮಂತ ತೊಡಸ್ಕೊಂಡಂತ ನಮ್ಮ ಮರಾಠ ಕ್ಷತ್ರಿಯ ಸಮಾಜ ಬಂಧುಗಳು ತಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದಿರಿ. ಇಡೀ ಪ್ರಪಂಚಕ್ಕೆ ಒಂದು ತಾಯಿ ಯಾವ ರೀತಿ ಇರಬೇಕು ಅನ್ನೋಕ್ಕೆ ಜೀಜಾಬಾಯಿ ನಮಗೆ ದೊಡ್ಡ ಒಂದು ಮಾರ್ಗದರ್ಶನ ಜಾಗದಲ್ಲಿ ಸಿಗ್ತಾರೆ. ಅದೇ ರೀತಿ ಒಬ್ಬ ಮಗ ಯಾವ ರೀತಿ ಇರಬೇಕು, ದೇಶಕ್ಕೋಸ್ಕರ ಯಾವ ರೀತಿ ಒಬ್ಬ ಯುವಕನನ್ನ ಬೆಳೆಸಬೇಕು ಅನ್ನಲಿಕ್ಕೆ ಶಿವಾಜಿ ಮಹಾರಾಜರು ನಮ್ಮ ಕಣ್ಮುಂದೆ ಬರ್ತಾರೆ. ಅಂತ ವಂಶಸ್ಥ ಬಂಧುಗಳು ತಾವೆಲ್ಲರೂ ಕೂಡ ಸೇರಿದಿರಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ, ಇವತ್ತು ಒಂದು ಕಾಲ ಇತ್ತು, ಆದ್ರೆ ಇವತ್ತು ಎಲ್ಲದೂ ಕೂಡ ಸರ್ಕಾರ ನಿಮಗೆ ಒದಗಿಸಲಿಕ್ಕೆ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಇವತ್ತು ನಿಮ್ಮ ಮುಂದೆ ನಿಂತ ಈ ಸಂದರ್ಭದಲ್ಲಿ ಆ ಎಲ್ಲ ವ್ಯವಸ್ಥೆಗಳನ್ನ ಉಪಯೋಗಿಸಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಕ್ಕಳನ್ನ ಅವ್ರು ಎಲ್ಲಿವರೆಗೂ ಓದ್ತಾರೆ ಅವ್ರ ವಿದ್ಯಾಭ್ಯಾಸವನ್ನು ಕೊಟ್ಟು, ಯಾರಾದ್ರೂ ಒಬ್ಬ ಹಸು ಅಂತ ಬಂದಾಗ ಊಟ ಹಾಕಿದ್ರೆ ಆ ಸಂದರ್ಭದಲ್ಲಿ ಹೊಟ್ಟೆ ತುಂಬುತ್ತೆ. ಆದ್ರೆ ಜೀವನದ ಹಸುವನ್ನ ದೂರ ಮಾಡ್ಲಿಕ್ಕೋಸ್ಕರ, ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಆ ಯುವ ಶಕ್ತಿಯನ್ನ ಬೆಳೆಸಲಿಕ್ಕೆ ಶಿಕ್ಷಣಕ್ಕೆ ಬೇಕಾದಂತ ಒಂದು ಆದ್ಯತೆ, ಅದು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಕೇಂದ್ರದಲ್ಲೂ ಕೂಡ ಓಬಿಸಿಗೆ ಬೇಕಾದಂತ ಈಗಾಗಲೇ ಒಂದು ಮಿಷನ್ ಈಗಾಗಲೇ ನಿಗಮ ಬಂದಾಗಿದೆ. ಅದ್ರ ಮುಖಾಂತರ ಅನೇಕ ಕಾರ್ಯಕ್ರಮಗಳಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಮರಾಠ ನಿಗಮದ ಮುಖಾಂತರ ಅನೇಕ ಯೋಜನೆಗಳನ್ನ, ಅದು ರೈತರ ಹೊಲಗದ್ದೆಯಿಂದ ಹಿಡಿದು ಅನೇಕ ಯೋಜನೆಗಳನ್ನ ಮುಗಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಹುಟ್ಟುವಾಗ ನಾವು ಬಡವನಿರ್ಬೋದು, ಅರೆ ಕೊನೆ ಉಸಿರನ್ನು ಎಳಿಬೇಕಾದ್ರೆ ನಾವು ಬಡವನಾಗಿ ನಾನೇನಾದ್ರೂ ಉಸಿರು ಎಳಿದ್ರೆ ಆ ತಪ್ಪು ನಮ್ದಾಗತ್ತೆ, ಹೆತ್ತಂತ ತಂದೆ ತಾಯಿಂದರಾಗತ್ತೆ. ಹಾಗಾಗಿ ಎಚ್ಚರಿಕೆಯಿಂದ
ಈ ಒಂದು ರಾಷ್ಟ್ರಕ್ಕೆ ಬೇಕಂತ ಯುವ ಶಕ್ತಿಯನ್ನ ಬೆಳೆಸುವಂತ ದಿಕ್ಕಿನಲ್ಲಿ ಶಿವಾಜಿ ಮಹಾರಾಜರಂತ ಈ ನಾಡಿಗೆ ಒಂದು ಶಕ್ತಿ ತುಂಬುವಂತ ಯುವ ಪೀಳಿಗೆಯನ್ನು ಕೊಡುವಂತ ದಿಕ್ಕಿನಲ್ಲಿ ತಾವು ಗಮನವನ್ನು ಕೊಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ